ಸ್ವಾಗತ ಗೆಳೆಯರಿ. ಇಂದು ನಾವು BA ಪ್ರಥಮ ಸೆಮಿಸ್ಟರ್ ಭೂಗೋಳಶಾಸ್ತ್ರದ ಅಧ್ಯಾಯ 2 ಪೃಥ್ವಿಯ ವ್ಯವಸ್ಥೆಗಳು ಮತ್ತು ಆವರ್ತನಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಜ್ವಾಲಾಮುಖಿಗಳು ಎಂಬ ವಿಷಯದ ಕುರಿತು ಚರ್ಚಿಸೋಣ. ಜ್ವಾಲಾಮುಖಿಗಳು ಭೂಗರ್ಭದಲ್ಲಿ ನೀಡುವ ಸ್ಥಾನ ಪದಾರ್ಥಗಳಂತಹ ಅನೇಕ ಬಗೆಯ ಕಾರ್ಯಾಚರಣೆಗಳಿಂದ ಭೂಮಿಯ ಮೇಲ್ಭಾಗದಲ್ಲಿ ಭೂಕಂಪ, ಜ್ವಾಲಾಮುಖಿ ಮೊದಲಾದ ಘಟನೆಗಳು ಸಂಭವಿಸುತ್ತವೆ. ನಿಸರ್ಗದಲ್ಲಿ ಜ್ವಾಲಾಮುಖಿಯಷ್ಟು ಪ್ರಭಾವಕಾರಿ ಘಟನೆ ಮತ್ತೊಂದಿಲ್ಲ. ಪೂರ್ವ ಕಾಲದಲ್ಲಿ ಜನರು ಜ್ವಾಲಾಮುಖಿಯನ್ನು ಭಯಭಕ್ತಿಗಳಿಂದ ಪೂಜಿಸುತ್ತಿದ್ದರು ಹಾಗೂ ಜ್ವಾಲಾಮುಖಿಗೆ ಉರಿಯುವ ಪರ್ವತವೆಂದು ಹೇಳುತ್ತಿದ್ದರು. ಆದರೆ ಜ್ವಾಲಾಮುಖಿ ಉರಿಯುವ ಪರ್ವತದಂತೆ ಕಂಡರೂ ಸಹ ಅದು ನಿಜಕ್ಕೂ ಪರ್ವತವಲ್ಲ, ಭೂಮಿಯ ಮೇಲ್ಮೈ ಮತ್ತು ಭೂಗರ್ಭದಲ್ಲಿನ ಶಿಲಾಪಾಕದ ನಡುವಿನ ಸಂಪರ್ಕ ಸಾಧನ ಎಂದು ನಾವು ಹೇಳಬಹುದು. ಸಾಮಾನ್ಯವಾಗಿ ಭೂಗರ್ಭದಿಂದ ಶಿಲಾರಸ, ಶಿಲಾಚೂರು, ಬೂದಿ, ಅನಿಲ ಮೊದಲಾದ ವಸ್ತುಗಳನ್ನು ಹೊರಚೆಲ್ಲುವ ಭೂಮಿಯ ಹೊರಚಿಪ್ಪಿನಲ್ಲಿನ ದ್ವಾರಗಳಿಗೆ ಜ್ವಾಲಾಮುಖಿಗಳೆಂದು ಹೆಸರು. ಜ್ವಾಲಾಮುಖಿ ಹೊರಚೆಲ್ಲುವ ವಸ್ತುಗಳು 3 ಪ್ರಕಾರಗಳು. ಅವು 1 ಅನಿಲ ವಸ್ತುಗಳು, 2 ದ್ರವ ವಸ್ತುಗಳು, 3 ಘನ ವಸ್ತುಗಳು. 1 ಅನಿಲಗಳು. ಅನಿಲಗಳು ಸಾಮಾನ್ಯವಾಗಿ ಆಕಾಶದಲ್ಲಿ ಬಹಳ ಎತ್ತರಕ್ಕೆ ಹೋಗಿ ಸಾಂದ್ರೀಕರಣ ಹೊಂದಿ ದಟ್ಟ ಮೋಡಗಳಾಗಿ ಗುಡುಗು ಮಿಂಚು ಸಹಿತವಾಗಿ ಧಾರಾಕಾರ ಮಳೆ ಸುರಿಸುತ್ತವೆ. ಮತ್ತು ಕೆಲವು ಅನಿಲಗಳು ದಹನಕಾರಿ ಗುಣವನ್ನು ಹೊಂದಿರುವುದರಿಂದ ಅಂತಹ ಅನಿಲಗಳಿಂದ ಸಂಪೂರ್ಣ ಆಕಾಶಕ್ಕೆ ಬೆಂಕಿ ಹತ್ತಿದಂತೆ ಕಂಡುಬರುತ್ತದೆ. 2 ದ್ರವ ವಸ್ತುಗಳು. ಶಿಲಾರಸ ಜ್ವಾಲಾಮುಖಿ ಹೊರಚೆಲ್ಲಿದ ದ್ರವ ರೂಪದ ವಸ್ತುಗಳಲ್ಲಿ ಅತಿ ಮುಖ್ಯವಾಗಿದೆ. ಜ್ವಾಲಾಮುಖಿ ನಾಳದಿಂದ ಹೊರ ಹರಿಯುವ ಶಿಲಾಪಾಕಕ್ಕೆ ಅಥವಾ ಕರಗಿದ ಶಿಲೆಗೆ ಶಿಲಾಪಾಕವೆಂದು ಹೆಸರು. ಭೂಗರ್ಭದಲ್ಲಿ ಕರಗಿದ ಶಿಲೆಗೆ ಶಿಲಾಪಾಕವೆಂದು, ಅದೇ ಕರಗಿದ ಶಿಲೆ ಭೂಗರ್ಭದಿಂದ ಹೊರಬಂದಾಗ ಶಿಲಾರಸವೆಂದು ಪರಿಗಣಿಸಲ್ಪಡುತ್ತದೆ. ಶಿಲಾರಸವನ್ನು ಸಿಲಿಕಾಂಶ ಆಧಾರದ ಮೇಲಿಂದ ಆಮ್ಲೀಯ ಶಿಲಾರಸ ಮತ್ತು ಪ್ರತ್ಯಾಮ್ಲೀಯ ರಸ ಎಂಬ 2 ಬಗೆಯ ಶಿಲಾರಸಗಳನ್ನು ವಿಂಗಡಿಸಲಾಗುತ್ತದೆ. ಇನ್ನು 3ನೇದಾಗಿ ಘನವಸ್ತುಗಳು. ಜ್ವಾಲಾಮುಖಿ ಸ್ಫೋಟಿಸಿದಾಗ ಅದರೊಂದಿಗೆ ಹಲವಾರು ಘನರೂಪದ ವಸ್ತುಗಳು ಅಂದರೆ ಜ್ವಾಲಾಗುಂಡುಗಳು, ಲ್ಯಾಪ್ಲಿಗಳು, ಜ್ವಾಲಾಮುಖಿ ಕಿಟ್, ಬೂದಿ, ಶಿಲಾಚೂರುಗಳು ಭೂ ಅಂತರಾಳದಿಂದ ಹೊರಬರುತ್ತವೆ. ಜ್ವಾಲಾಮುಖಿ ಸ್ಫೋಟಿಸಿದಾಗ ಲಾವಾರಸವು ಆಕಾಶದಲ್ಲಿ ಮೇಲಕ್ಕೆ ಚಿಮ್ಮಿ ಅದು ಭೂಮಿಯನ್ನು ತಲುಪುವ ಮಾರ್ಗದ ಮಧ್ಯದಲ್ಲಿಯೇ ಸೇಬು ಹಣ್ಣಿನ ಗಾತ್ರದಲ್ಲಿ ಗಟ್ಟಿಯಾಗಿ ಜ್ವಾಲಾಮುಖಿ ನಾಳದ ಸುತ್ತಲೂ ಸಂಚಯನವಾಗುತ್ತವೆ. ಹೀಗೆ ಸಂಚಯನವಾದ ವಸ್ತುಗಳನ್ನು ಜ್ವಾಲಾಮುಖಿ ಬಾಂಬು ಅಥವಾ ಗುಂಡು ಎಂದು ಕರೆಯುವರು. ಇದೇ ರೀತಿಯಲ್ಲಿ ಲಾವಾರಸವು ಅಡಿಕೆ ಬೆಟ್ಟದ ಗಾತ್ರದಲ್ಲಿ ಗಟ್ಟಿಯಾಗಿ ನಾಳದ ಸುತ್ತಲೂ ಸಂಚಯನವಾಗುವುದು. ಇವುಗಳನ್ನು ಲ್ಯಾಪ್ಲಿಗಳು ಎಂದು ಕರೆಯುವರು. ಅದರಂತೆ ಬಟಾಣಿ ಕಾಳಿನ ಗಾತ್ರದಲ್ಲಿ ಲಾವಾರಸವು ಗಟ್ಟಿಯಾಗಿ ನಾಳದ ಸುತ್ತಲೂ ಸಂಗ್ರಹವಾಗುತ್ತವೆ. ಇವುಗಳನ್ನು ಜ್ವಾಲಾಮುಖಿ ಕಿಟ್ಗಳೆಂದು ಕರೆಯುವರು. ಇದರೊಂದಿಗೆ ಬೂದಿ, ಶಿಲಾಚೂರುಗಳು ಸಹ ಹೊರಬರುತ್ತವೆ. ಇವುಗಳನ್ನೇ ಘನರೂಪದ ವಸ್ತುಗಳು ಎಂದು ಕರೆಯುವರು. ಇನ್ನು ಜ್ವಾಲಾಮುಖಿಗಳ ವರ್ಗೀಕರಣ. ಜ್ವಾಲಾಮುಖಿಗಳ ವರ್ಗೀಕರಣವನ್ನು ಅವುಗಳ ಕಾರ್ಯಾಚರಣೆಯ ಆಧಾರದ ಮೇಲೆ ಒಂದು ಬಗೆಯಾಗಿ ಮತ್ತು ಇನ್ನೊಂದು ಬಗೆಯಾಗಿ ಅವುಗಳ ಹೊರಚೆಲ್ಲುವ ವಸ್ತುಗಳ ಆಧಾರದ ಮೇಲೆ ಇನ್ನೊಂದು ಬಗೆಯಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಪ್ರಥಮವಾದಂಥ ಕಾರ್ಯಾಚರಣೆಯ ಆಧಾರದ ಮೇಲಿಂದ ಅವುಗಳನ್ನು 3 ವಿಭಾಗವಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮೊದಲನೇದು ಜಾಗೃತ ಜ್ವಾಲಾಮುಖಿಗಳು, 2 ಸ್ತೂಪ ಜ್ವಾಲಾಮುಖಿಗಳು, 3 ನಂದಿದ ಜ್ವಾಲಾಮುಖಿಗಳು. 1 ಜಾಗೃತ ಜ್ವಾಲಾಮುಖಿ. ಕಾಲಕ್ಕೆ ಸ್ಫೋಟಗೊಂಡು ಭೂಗರ್ಭದಲ್ಲಿನ ವಸ್ತುಗಳನ್ನು ಹೊರಹೊಮ್ಮಿಸುವ ಜ್ವಾಲಾಮುಖಿಗೆ ಜಾಗೃತ ಜ್ವಾಲಾಮುಖಿ ಎಂದು ಹೆಸರು. ಪ್ರಪಂಚದಲ್ಲಿ ಇಂತಹ ಸುಮಾರು 500 ಜ್ವಾಲಾಮುಖಿಗಳಿವೆ. ಇವುಗಳಿಗೆ ಉದಾಹರಣೆಗಳಾಗಿ ಕೋಟಾಪಾಕ್ಷಿ ಮತ್ತು ಚಿಂಬರಾಜೋ, ಹಾಂಗ್ಕಾಂಗ್ನಲ್ಲಿರುವ ಪರ್ವತಗಳು, ಜಪಾನಿನ ಫ್ಯೂಜಿಯಾಮ, ಇಟಲಿಯ ವೆಸೋವಿಯಸ್, ಸಿಸಿಲಿಯ ಎಟ್ನಾ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಸ್ಟ್ರಾಂಬೋಲಿ ಜ್ವಾಲಾಮುಖಿಗಳು ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳಾಗಿವೆ. ಇನ್ನು 2ನೇದಾಗಿ ಸ್ತೂಪ ಜ್ವಾಲಾಮುಖಿಗಳು. ದೀರ್ಘ ಕಾಲಾವಧಿಯ ನಂತರ ತನ್ನ ಕಾರ್ಯಾಚರಣೆಯನ್ನು ನಡೆಸುವ ಜ್ವಾಲಾಮುಖಿಗಳಿಗೆ ಸ್ತೂಪ ಜ್ವಾಲಾಮುಖಿ ಎಂದು ಹೆಸರು. ಇವು ಯಾವ ಸಮಯದಲ್ಲಾದರೂ ಜಾಗೃತವಾಗಬಹುದು. ಇದಕ್ಕೆ ನಿದ್ರಿಸುವ ಜ್ವಾಲಾಮುಖಿ ಎಂದು ಕರೆಯುವರು. ಇಂತಹ ಜ್ವಾಲಾಮುಖಿಗಳಿಂದ ಹೆಚ್ಚಿನ ಪ್ರಮಾಣದ ಜೀವಹಾನಿ, ಆಸ್ತಿಪಾಸ್ತಿ ಹಾನಿಯುಂಟಾಗುತ್ತದೆ. ಇವುಗಳಿಗೆ ಉದಾಹರಣೆ ಆಂಡೀಸ್ ಮತ್ತು ಕ್ಯಾಸ್ಕಿಡ್ ಪರ್ವತಗಳಲ್ಲಿಯ ಬಹುಸಂಖ್ಯೆಯ ಜ್ವಾಲಾಮುಖಿಗಳು ಈ ಗುಂಪಿಗೆ ಸೇರುತ್ತವೆ.
ಮತ್ತು ಇಟಲಿಯ ವೆಸೋವಿಯಸ್ ಪರ್ವತ, ಇಂಡೋನೇಷ್ಯಾದ ಕರ್ಕ್ಟೋವಾ ಪರ್ವತ, ವಾಷಿಂಗ್ಟನ್ದ ಮೌಂಟ್ ರೇನಿಯನ್ ಪರ್ವತ, ಮೌಂಟ್ ಹುಡ್ ಮತ್ತು ಮೌಂಟ್ ಶಾಸ್ತಾ ಜ್ವಾಲಾಮುಖಿಗಳು ಸ್ತೂಪ ಜ್ವಾಲಾಮುಖಿಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. ನಂದಿದ ಜ್ವಾಲಾಮುಖಿಗಳು ಅತಿಪೂರ್ವ ಕಾಲದಲ್ಲಿ ಅನೇಕ ಬಾರಿ ಸ್ಫೋಟಗೊಂಡು ಕ್ಷೀಣವಾಗಿ ಕೊನೆಗೆ ಕಾರ್ಯಾಚರಣೆಯನ್ನು ನಡೆಸದೇ ಇರುವ ಜ್ವಾಲಾಮುಖಿಗೆ ನಂದಿದ ಜ್ವಾಲಾಮುಖಿ ಎಂದು ಕರೆಯುವರು. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ದಲ್ಲಿರುವ ಮೌಂಟ್ ಕ್ಯಾಂಡ್ರಲ್, ಫ್ರಾನ್ಸ್ದ ಮೌಂಟ್ ಡೋರ್ ಮತ್ತು ಮ್ಯಾನ್ಮಾರ್ದ ಆ್ಯಪಲ್ ಜ್ವಾಲಾಮುಖಿಗಳು ನಂದಿದ ಜ್ವಾಲಾಮುಖಿಗೆ ಉದಾಹರಣೆಗಳಾಗಿವೆ. ಇನ್ನು ಜ್ವಾಲಾಮುಖಿಗಳು ಹೊರಚೆಲ್ಲುವ ವಸ್ತುಗಳ ಆಧಾರದ ಮೇಲಿಂದ ಅವುಗಳನ್ನು ಮುಖ್ಯವಾಗಿ 3 ವಿಧವಾಗಿ ವಿಂಗಡಿಸಬಹುದು. ಅವು ಸ್ಫೋಟಕ ಜ್ವಾಲಾಮುಖಿ, ನಿಶ್ಶಬ್ದ ಜ್ವಾಲಾಮುಖಿ, ಮಧ್ಯವರ್ತಿ ಜ್ವಾಲಾಮುಖಿ. ಒಂದು ಸ್ಫೋಟಕ ಜ್ವಾಲಾಮುಖಿ. ಸ್ಫೋಟಕ ಜ್ವಾಲಾಮುಖಿಗಳಿಂದ ಶಿಲಾಚೂರುಗಳು, ಬೂದಿ, ಅನಿಲಗಳು ಹೊರಹೊಮ್ಮುತ್ತವೆ. ಈ ಜ್ವಾಲಾಮುಖಿಗಳು ಭಯಂಕರ ಗರ್ಜನೆ, ಆರ್ಭಟ ಮಾಡುತ್ತವೆ. ಜ್ವಾಲಾಮುಖಿಗಳು ವಸ್ತುಗಳು ನೂರಾರು ಮೀಟರ್ ಎತ್ತರಕ್ಕೆ ಎಚ್ಚರಪಡುತ್ತವೆ. ಆಮೆ ಸಾಕಷ್ಟು ಎತ್ತರವನ್ನು ಮುಟ್ಟಿದ ಕೂಡಲೇ ಕಾರ್ಮೋಡವಾಗಿ ಭಾರೀ ಮಳೆಯನ್ನು ಸುರಿಸುತ್ತವೆ. ರಾತ್ರಿಯಲ್ಲಿ ಇಂಥ ಘಟನೆ ಸಂಭವಿಸಿದರೆ ಆಕಾಶವೆಲ್ಲ ಉರಿಯುತ್ತಿರುವಂತೆ ಕಂಡುಬರುತ್ತದೆ. ಇವುಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಕರ್ಕ್ಟೋವಾ, ಇಟಲಿಯ ವೆಸೋವಿಯಸ್ ಮತ್ತು ಸಿಸಿಲಿಯಟ್ ಎಟ್ನಾ ಮತ್ತು ವೆಸ್ಟ್ ಇಂಡೀಸ್ನ ಪಿಲಿ ಜ್ವಾಲಾಮುಖಿಗಳು ಈ ಗುಂಪಿಗೆ ಸೇರುತ್ತವೆ. ಇನ್ನು ಎರಡನೇದಾಗಿ ನಿಶ್ಶಬ್ದ ಜ್ವಾಲಾಮುಖಿ. ಇದು ಕೇವಲ ಶಿಲಾರಸವನ್ನು ಹೊರಚೆಲ್ಲುತ್ತದೆ. ಇದರ ಮೇಲ್ಭಾಗದಿಂದ ಹೇರಳವಾಗಿ ಅನಿಲ ಹೊರಬಿದ್ದರೂ ಘನವಸ್ತುಗಳು ಹೊರಬೀಳುವುದರಿಂದ ಇದು ಸ್ಫೋಟವಾಗುವುದಿಲ್ಲ. ಇದರಿಂದ ಶಿಲಾರಸ ನಿಶ್ಶಬ್ದವಾಗಿ ಹೊರಬೀಳುತ್ತದೆ. ಆದ್ದರಿಂದ ಇಂತಹ ಜ್ವಾಲಾಮುಖಿಗಳಿಗೆ ನಿಶ್ಶಬ್ದ ಜ್ವಾಲಾಮುಖಿಗಳೆಂದು ಹೆಸರು. ಇವರಿಗೆ ಉದಾಹರಣೆಗಳು ಹವಾಯಿ ದ್ವೀಪದಲ್ಲಿರುವ ಮೌನಾ ಲೋವಾ ಮತ್ತು ಕಿಲಾವಿ ಜ್ವಾಲಾಮುಖಿಗಳು ಈ ಪ್ರಕಾರದ ಜ್ವಾಲಾಮುಖಿಗಳಿಗೆ ಉತ್ತಮವಾದ ಉದಾಹರಣೆಗಳಾಗಿವೆ. ಇನ್ನು ಮೂರನೇದಾಗಿ ಮಧ್ಯವರ್ತಿ ಜ್ವಾಲಾಮುಖಿ. ಇದು ಸ್ಫೋಟನೆಯೊಂದಿಗೆ ಶಿಲಾರಸವನ್ನು ಹೊರಚಿಮ್ಮುತ್ತದೆ. ಒಮ್ಮೆ ಶಿಲಾರಸವನ್ನು ಮತ್ತೊಮ್ಮೆ ಶಿಲಾಚೂರುಗಳನ್ನು ಹೊರಚೆಲ್ಲುತ್ತದೆ. ಮೊದಲು ಹೊರಚೆಲ್ಲುವಿಕೆಯನ್ನು ಸ್ಫೋಟದಿಂದ ಆರಂಭಿಸಿ ಕೊನೆಯಲ್ಲಿ ನಿಶ್ಶಬ್ದವಾಗಿರುತ್ತದೆ. ಇದು ಸ್ಫೋಟನೆ ಮತ್ತು ನಿಶ್ಶಬ್ದ ಈ ಎರಡೂ ಪ್ರಕಾರದ ಜ್ವಾಲಾಮುಖಿಗಳ ಗುಂಪಿಗೆ ಸೇರುತ್ತದೆ. ಪ್ರಪಂಚದ ಬಹುಸಂಖ್ಯೆಯ ಜ್ವಾಲಾಮುಖಿಗಳು ಈ ಪ್ರಕಾರಗಳಾಗಿವೆ. ಇದು ಕ್ಯಾಲಿಫೋರ್ನಿಯಾದಲ್ಲಿನ ಮೌಂಟ್ ಶಸ್ತಾ ಮತ್ತು ವಾಷಿಂಗ್ಟನ್ನಲ್ಲಿನ ಮೌಂಟ್ ರೇನಿಯನ್ ಜ್ವಾಲಾಮುಖಿಗಳ ಈ ಗುಂಪಿಗೆ ಸೇರಿದ ಜ್ವಾಲಾಮುಖಿಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. ಇಷ್ಟು ಈ ಜ್ವಾಲಾಮುಖಿಗಳ ಕುರಿತು ವರ್ಗೀಕರಣ ಮತ್ತು ಜ್ವಾಲಾಮುಖಿ ಎಂದರೇನು ಹಾಗೂ ಜ್ವಾಲಾಮುಖಿಯಿಂದ ಹೊರಚೆಲ್ಲುವ ವಸ್ತುಗಳ ಬಗ್ಗೆ ಆಯಿತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.